ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 14/11/2025 ಶುಕ್ರವಾರದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನ್ಯೂಮರಾಲಜಿ ಬಗ್ಗೆ ನಾವು ನೋಡ್ತಾ ಇದ್ವಿ. ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ ಇದು ಹೆಸರುಗಳ ನಡುವಿನ ಸಂಕೀರ್ಣ ದೈವಿಕ ಅಥವಾ ಆಧ್ಯಾತ್ಮಿಕ ಸಂಬಂಧದ ಒಂದು ನಂಬಿಕೆಯಾಗಿದೆ. ಸಂಖ್ಯಾ ಮೌಲ್ಯದ ಅಧ್ಯಯನ, ಹಾಗೆ ಇದು ವ್ಯಕ್ತಿಯ ಜನ್ಮ ದಿನಾಂಕ, ಹೆಸರು ಮುಂತಾದವುಗಳ ಒಂದು ಆಧಾರದ ಮೇಲೆ ಅವರ ವ್ಯಕ್ತಿತ್ವ ಮತ್ತು ಜೀವನದ ಘಟನೆಗಳ ಬಗ್ಗೆ ತಿಳಿಯುವಂತಹ ಒಂದು ಮುನ್ಸೂಚನೆ ನೀಡುವಂತಹ ಒಂದು ಪ್ರಾಚೀನ ಶಾಸ್ತ್ರ ಕೂಡ ಆಗಿದೆ. ಹಾಗಿದ್ರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ 8ನೇ ತಾರೀಕು ಹಾಗೆ 26ನೇ ತಾರೀಕು ಹುಟ್ಟಿದಂಥವರ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲನೆಯ ಅಂಶ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. 14 ನವೆಂಬರ್ 2025 ದಶಮಿ ತಿಥಿ, ಕೃಷ್ಣ ಪಕ್ಷ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಇಂದ್ರ ಯೋಗ, ವನಿಜಕರಣವಾಗಿರುವಂಥದ್ದು. ಶುಕ್ರವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 18 ನಿಮಿಷಕ್ಕೆ ಸೂರ್ಯೋದಯ ಆದರೆ 5 ಗಂಟೆ 49 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 10 ಗಂಟೆ 38 ನಿಮಿಷದಿಂದ 12 ಗಂಟೆ 4 ನಿಮಿಷ ರಾಹುಕಾಲ ಇರುವಂಥದ್ದು. ಯಮಗಂಡ ಕಾಲ 2 ಗಂಟೆ 47 ನಿಮಿಷದಿಂದ 4 ಗಂಟೆ 23 ನಿಮಿಷದವರೆಗೂ. ಗುಳಿಕ ಕಾಲ 7 ಗಂಟೆ 45 ನಿಮಿಷದಿಂದ 9 ಗಂಟೆ 11 ನಿಮಿಷವರೆಗೆ ಇರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ 11 ಗಂಟೆ 41 ನಿಮಿಷದಿಂದ 12 ಗಂಟೆ 27 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ನೋಡಿ, ಶುಕ್ರವಾರ ತುಂಬಾ ವಿಶೇಷವಾಗಿರುವಂತ ದೇವಿ ವಾರ ಅಂತ ಹೇಳ್ತೀವಿ. ಶುಕ್ರ ಒಂದು ಧನಕಾರಕ ಗ್ರಹ ಆಗಿರುವಂತದ್ದು, ಒಂದು ಲೇವಾದೇವಿ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಧಾನವಾಗಿರುವಂತಹ ಬ್ಯೂಟಿ, ಕಾಸ್ಮೆಟಿಕ್ಸ್, ಈ ರೀತಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆಯದು. ಟೈಲರಿಂಗ್ ಮಟೀರಿಯಲ್ಸ್, ಫ್ಯಾಷನ್ ಡಿಸೈನಿಂಗು, ಇಂಟೀರಿಯರ್ ಡಿಸೈನರು ವಿಚಾರದಲ್ಲಿ ಅವರ ಆರ್ಡರ್ಸ್ನ ಕೊಡಬೇಕಾದ್ರೆ, ಅವರು ಮಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ಶುಕ್ರವಾರ ಮಾಡಿಕೊಂಡ್ರೆ ಅವ್ರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಒಂದು ಶುಕ್ರವಾರ ಒಂದು ಶುಭ ದಿನವಾಗಿರುತ್ತೆ. ಗುರುಜಿ, ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ನಿಮ್ಮ ಯೋಜನೆಗಳು ಒಬ್ಬ ಅನಿರೀಕ್ಷಿತ ಅತಿಥಿಯ ಕಾರಣ ಹಾಳಾಗಬಹುದು, ಆದರೆ ನಿಮ್ಮ ದಿನವನ್ನು ನಿಮಗೆ ಉತ್ತಮವಾಗಿಸುವಂತದ್ದು ಖಂಡಿತ ಒಳ್ಳೆಯದು. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಇಂದು ವೆಚ್ಚಗಳು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ನಿಮ್ಮ ಸಂಬಂಧಕ್ಕೆ ಧಕ್ಕೆ ತರಬಹುದು, ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಹರ್ಷ ಚಿತ್ತದ ಮನಸ್ಸು ಒಂದು ಯಾವುದೇ ಒಂದು ನೀವು ಬಯಸದ ಟಾನಿಕ್ ರೀತಿ ನಿಮಗೆ ಕೆಲಸ ಮಾಡುತ್ತೆ, ಅದರ ಜೊತೆನಲ್ಲಿ ನಿಮಗೆ ಆತ್ಮವಿಶ್ವಾಸ ಕೂಡ ತಂದು ಕೊಡುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೀವು ಕೆಲವು ಉನ್ನತ ವ್ಯಕ್ತಿಗಳನ್ನು ಭೇಟಿ ಆಗೋದ್ರಿಂದ ಗಾಬರಿ ಆಗಬೇಡಿ ಮತ್ತು ವಿಶ್ವಾಸ ಕಳೆದುಕೊಳ್ಳದಿರಿ, ನಿಮ್ಮ ಕೆಲಸ ಇವತ್ತು ಸಾಧ್ಯವಾಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಇವತ್ತಿನ ಒಂದು ಎಲ್ಲಾ ಒಂದು ಗ್ರಹಗತಿಗಳ ಅನುಕೂಲತೆಗಳು ಹೆಚ್ಚಾಗುವಂಥದ್ದು. ರಾಶ್ಯಾಧಿಪತಿ ಕೂಡ ತುಂಬಾ ಗೋಚಾರದಲ್ಲಿ ಚತುರ್ಥ ಭಾವದಲ್ಲಿರುವುದರಿಂದ ಸುಖ, ಶಾಂತಿ, ನೆಮ್ಮದಿ, ಆನಂದಮಯವಾಗಿರುವಂತ ದಿನ ಕಳೀತೀರ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಚಕ್ರದ ಒಂದು ಜನರು ಇವತ್ತು ಬಿಡುವಿನ ವೇಳೆಯಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥದ್ದು, ಅಧ್ಯಯನ ಮಾಡಬೇಕು, ಭಗವನ್ ನಾಮನ ಸ್ಮರಣೆ ಮಾಡುವಂತ ಒಂದು ಎಲ್ಲಾ ಲಕ್ಷಣಗಳು ಕೂಡ ಬರುವಂತ ಒಂದು ಶುಭ ದಿನವಾಗಿರುವಂಥದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ವೀಕ್ಷಕರೇ, ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವೀಗ ತಗೊಳ್ತಾ ಇದ್ದೀವಿ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಸುದರ್ಶನ್. ಓಕೆ, ಇವರ ಒಂದು ಜನ್ಮ ದಿನಾಂಕ ಹೇಳ ಗುರುಜಿ. 30/6/1999. 30/6/1999. ಹೌದು. ಜನ್ಮ ಸಮಯ 1 ಗಂಟೆ 38 ನಿಮಿಷ AM ಗಳಲ್ಲಿ. ಜನ್ಮ ಸ್ಥಳ ಮ್ಯಾಂಗ್ಳೂರು. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಸ್ಕಿನ್ ಪ್ರಾಬ್ಲಮ್ ಇಶ್ಯೂಸ್ ಇದೆ, ಯಾವಾಗ ಇದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಹುಮುಖ್ಯವಾಗಿ ನೋಡುವಂಥದ್ದು ಮೇಷ ಲಗ್ನದ ಜಾತಕ ಮತ್ತೆ ಇವರ ಒಂದು ಜಾತಕದ ವಿಚಾರವಾಗಿ ಚಂದ್ರ ಒಂದು 9ನೇ ಮೇಲೆ ಇರುವಂಥದ್ದು. ಅಂದ್ರೆ ಧನುರಾಶಿ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ. ಅಂದ್ರೆ ಇವ್ರಿಗೆ ಆರೋಗ್ಯದ ವಿಚಾರದಲ್ಲಿ
ಹೇಳುವಂಥದ್ದು. ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅಂದರೆ ಷಷ್ಠಿಯಾಧಿಪತಿ ಬುಧನ್ ಜೊತೆ ರಾಹು, ಬುಧ ರಾಹು ಯಾವಾಗ ಸಂಬಂಧ ಬರುತ್ತೋ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಆಗೋದು, ಮತ್ತೆ ಚರ್ಮ ವ್ಯಾಧಿಗಳು, ಚರ್ಮದಲ್ಲಿ ತುರಿಕೆ ಆಗುವಂಥದ್ದು ಈ ರೀತಿ ಹೆಚ್ಚಾಗಿ ಆಗ್ಬರುತ್ತೆ. ಒಂದು ವೆದರ್ ಚೇಂಜಸ್ ಆದಾಗೂ ಕೂಡ ಆಗುತ್ತೆ. ಮತ್ತೆ ಬುಧ ರಾಹು ಒಂದು ಅನ್ಪ್ರೆಡಿಕ್ಟೇಬಲ್, ಅಂದ್ರೆ ಇವತ್ತೇನು ಇಲ್ಲ ನಾಳೆ ಇದಕ್ಕಿದ್ದಾಗೆ ಇದೆಲ್ಲ ಬಂತು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಬುಧ ರಾಹು ವಿಚಾರವಾಗಿ ಪರಿಹಾರ ಮಾಡ್ಕೊಳ್ಳಿ. ಅಲ್ದಿರ ಮತ್ತೆ ಕುಜದಶೆ ನಡೀತಿರೋದ್ರಿಂದ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತೆ ಆದಷ್ಟು ಸರ್ಪಕ್ಕೆ ಸಂಬಂಧಪಟ್ಟಂತ ಸೇವೆಗಳು, ಆಶ್ಲೇಷ ಬಲಿ ಆಗಿರ್ಬೋದು, ಸರ್ಪ ಸಂಸ್ಕಾರ ಆಗಿರ್ಬೋದು, ಅಥವಾ ಸರ್ಪ ಶಾಂತಿ ಆಗಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ಹೇಳುವಂಥದ್ದು ಫೈನಾನ್ಷಿಯಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್ಸ್ ರಿಲೇಟೆಡ್, ಅದರಲ್ಲಿ ಎಸ್ಪೆಷಲಿ ಸ್ಕಿನ್ ಪ್ರಾಬ್ಲಮ್ಸ್ ಈ ಒಂದು ಸಮಸ್ಯೆಗಳಿಂದ ಬರುತ್ತೆ. ಅದು ತಕ್ಕ ಪರಿಹಾರ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳಿಸಿದಂತಹ ಸುದರ್ಶನ್ ಅವರೇ, ಇವತ್ತಿನ ಸಂಚಿಕೆನ ನೀವು ವೀಕ್ಷಿಸಿದ್ರೆ ಇದನ್ನ ಮಾಡ್ಕೊಳ್ಳಿ. ಪರಿಹಾರವನ್ನ ಗುರೂಜಿಗಳು ತುಂಬಾ ಸುಲಭ ಮತ್ತು ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನಾವು ರಾಶಿ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ನಿಮ್ಮ ಹವ್ಯಾಸವನ್ನು ಪೂರೈಸಲು ನಿಮಗೆ ಇವಾಗಿನ ಸಮಯವನ್ನು ಬಳಸಿಕೊಳ್ಳಿ. ನೀವು ಯಾವುದಾದ್ರೂ ಒಂದು ಪುಸ್ತಕವನ್ನು ಓದಬಹುದು ಅಥವಾ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೂಡ ಕೇಳಬಹುದಾಗಿದೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಸಂಜೆ ಸ್ನೇಹಿತರೊಂದಿಗೆ ಹೊರಗೆ ಹೋದರೆ ತಕ್ಷಣ ಪ್ರಣಯ ನಿಮಗೆ ದೊರಕಬಹುದು. ಅಂದ್ರೆ ಒಂದು ಅನುಕೂಲತೆಗಳು ಹೆಚ್ಚಾಗಿರುವಂತ ದಿನ ಇವತ್ತಾಗಿದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ. ನೀವು ಆಕರ್ಷಕವಾಗಿ ಹೋಗುವ ಯಾವುದೇ ಒಂದು ತಡೆ ತೋರುವ ಯೋಜನೆ ಕೂಡ ಕಂಡು ಹಿಡಿಯಲು ನಿಮ್ಗೆ ಮೇಲಿಗಿಂತ ಕೆಳಗೆ ಆಳವಾಗಿ ಕೆದಕಿ, ಅಂದ್ರೆ ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಸೊ ಅದ್ರ ಬಗ್ಗೆ ಗಮನ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಧನುರ್ ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ. ಸೃಜನಶೀಲ ಕ್ಷೇತ್ರದಲ್ಲಿರುವವರು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಸಿದ್ಧಿ ಮತ್ತು ಗುರುತಿಸುವಿಕೆಯನ್ನು ಪಡೆಯುವ ಒಂದು ಯಶಸ್ವಿ ದಿನ ಮಕರ ರಾಶಿಯವರದಾಗಿದೆ. ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ನೋಡೋಣ. ಕುಟುಂಬದ ಸದಸ್ಯರು ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸ್ಥಾನವನ್ನು ಹೊಂದಿರ್ತಾರೆ. ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮನ್ನು ಐಡೆಂಟಿಫಿಕೇಶನ್ ಮಾಡ್ತಾರೆ, ನಿಮ್ಮ ಸಲಹೆಯನ್ನು ಪಡೆಯುತ್ತಾರೆ. ಇದರಿಂದ ನಿಮಗೆ ಖುಷಿ ಅನ್ಸುತ್ತೆ. ಕುಂಭ ರಾಶಿಯ ನಂತರ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ರಾಶಿ. ಇತ್ತೀಚಿನ ದಿನದಲ್ಲಿ ಜೀವನ ನಿಜವಾಗಿಯೂ ಕಠಿಣವಾಗಿದೆ. ಆದರೆ ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಒಟ್ಟುಗೂಡಿ ಒಂದು ಸ್ವರ್ಗ ಸುಖ ಅನುಭವಿಸುವಂತ ಒಳ್ಳೆಯ ದಿನ ಇವತ್ತಿರುವಂತ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ವೀಕ್ಷಕರೇ, ನೀವು ಸಹ ಗುರೂಜಿಗಳ ಬಳಿ ಮಾತನಾಡಬೇಕು ಅಂದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಗೆ ನೀವು ನಮಗೆ ಮೆಸೇಜ್ ಅನ್ನ ಕಳಿಸಬಹುದು. ಒಂದು ತಿಳ್ಕೊಳ್ಳಿ, ಹಾಗೆ ಗುರೂಜಿಗಳು ತಿಳಿಸುವಂತಹ ಎಲ್ಲಾ ಪರಿಹಾರಗಳು ಸುಲಭ ಮತ್ತು ಸರಳವಾಗಿರುತ್ತೆ. ಈಗಾಗಲೇ ನಮಗೆ ಎಷ್ಟೊಂದು ರಿವ್ಯೂಸ್ ಕೂಡ ಬರ್ತಾ ಇದೆ ಗುರೂಜಿ. ಈಗ ಇನ್ನೊಂದು ಪ್ರಶ್ನೆ ಇದೆ, ತಗೊಂಡ್ಬಿಡೋಣ. ಕಾರ್ತಿಕ್ ಇವರ ಹೆಸರು, ಜನ್ಮ ದಿನಾಂಕ ತಿಳಿಸ್ಲಾ ಗುರೂಜಿ? 7/8/2007. 7/8/2007. ಜನ್ಮ ಸಮಯ 2007. ಜನ್ಮ ಸಮಯ 3:06 AM ಗಳಲ್ಲಿ. ಜನ್ಮ ಸ್ಥಳ ಮೈಸೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೈಯರ್ ಎಜುಕೇಶನ್, ಫಾರಿನ್ ಸ್ಟಡೀಸ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ನಾನು ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದರಲ್ಲೂ ಕೂಡ ಫಾರಿನ್ಗೆ ಹೋಗಿ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅದಾಗುತ್ತಾ ಅನ್ನೋವಂಥದ್ದು ಇವರ ಪ್ರಶ್ನೆ. ನೋಡಿ, ಹುಟ್ಟಿರುವಂತದ್ದು ಮಂಗಳವಾರ, ಕೃತಿಕ ನಕ್ಷತ್ರ ಇರುವಂತದ್ದು, ಮತ್ತೆ ಋಷಭ ರಾಶಿ, ಕುಜ ಚಂದ್ರ ಇರುವಂತದ್ದು. ಸೊ ಇಲ್ಲಿ ಹೈಯರ್ ಎಜುಕೇಶನ್ಗೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಚತುರ್ಥಾಧಿಪತಿಯಾದ ಬುಧ ಕೂಡ 2ನೇ ಮನೆಯಲ್ಲಿರುವಂಥದ್ದು, ಪಂಚಮಾಧಿಪತಿಯಾದ ಶುಕ್ರ ಕೂಡ ಒಳ್ಳೆ ಮನೆಯಲ್ಲಿ ಕಾಂಬಿನೇಷನ್ ಇರುವಂಥದ್ದು, ಮತ್ತೆ ಭಾಗ್ಯಸ್ವಾಮಿ 9ನೇ ಮನೆ ಶನಿ ಕೂಡ ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂಥದ್ದು. ಇವ್ರ ಜಾತಕದಲ್ಲಿ ಪಾಸಿಟಿವ್ ಆಗಿರುವಂಥದ್ದು. ಸೊ ನಡೀತಿರುವ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಮಂಗಳ ದಶೆ 2027 ಜುಲೈ, ಇನ್ನೂ 1.5 ವರ್ಷಗಳ ಕಾಲ ಹಂಗೆ ಇರುತ್ತೆ. ಮುಂಬರುವ ದಶ ಅಂದ್ರೆ ರಾಹು ದಶ. ರಾಹು ಬಂದು ಫಾರಿನ್ ಪ್ಲಾನೆಟ್, ಟೆಕ್ನಾಲಜಿಕಲ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ರಾಹು ದಶನಲ್ಲಿ ಖಂಡಿತ ಇವರು ಫಾರಿನ್ ಟ್ರಿಪ್ಸ್, ಫಾರಿನ್ ಟ್ರಾವೆಲ್ಸ್ ಮಾಡಬಹುದು. ಅದ್ರ ಜೊತೆ ಹೈಯರ್ ಎಜುಕೇಶನ್ ವಿಚಾರವಾಗಿ ಹೋಗ್ಬೋದು. 9ನೇ ಮನೆ ಸ್ಟ್ರಾಂಗ್ ಇರೋದ್ರಿಂದ ಹೈಯರ್ ಎಜುಕೇಶನ್ ಮಾಡ್ಲಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದ್ರೆ ಇವರು 9ನೇ ಮನೆಗೆ ದೃಷ್ಟಿ ಇರುವಂತದ್ದು, ರಾಹು ಕೇತು ದೃಷ್ಟಿ ಸ್ವಲ್ಪ ನಿಧಾನ ತಗ್ಗುವಿಕೆಯನ್ನ ಎಫೆಕ್ಟ್ ಕೊಡುತ್ತೆ. ಅದಕ್ಕೆ ಪರಿಹಾರ ಏನ್ ತಿಳಿಸಿದ್ವಲ್ಲ ಅದ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಮಗೆ ಪ್ರಶ್ನೆಯನ್ನ ಕಳುಹಿಸಿದಂತಹ ಕಾರ್ತಿಕ್ ಅವರು ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಪರಿಹಾರ ಭಾಗವಾಗಿ ಇದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಮ ಸ್ಟಡೀಸ್ಗೆ. ವೀಕ್ಷಕರೇ, ಸಂಖ್ಯಾಶಾಸ್ತ್ರದ ಪ್ರಕಾರ 8, 17, 26 ಈ ಸಂಖ್ಯೆಯಲ್ಲಿ ಹುಟ್ಟಿದಂತವರ ಭವಿಷ್ಯ ಹೇಗಿರುತ್ತೆ ಗುರುಜಿಗಳನ್ನ ಕೇಳೋಣ. ಗುರುಜಿ, ತಿಳಿಸ್ತೀರಾ? ಸಂಖ್ಯಾಶಾಸ್ತ್ರದ ವಿಚಾರದಲ್ಲಿ 8 ಅನ್ನೋ ಒಂದು ಸಂಖ್ಯೆ, ವಿಶೇಷವಾಗಿ 17, 26ರಲ್ಲಿ ಸಂಖ್ಯೆಗಳು ಇದರಲ್ಲಿ ಕೂಡ ಮುಖ್ಯವಾಗಿ ಬರುವಂತದ್ದು. ಮೊದಲನೇದಾಗಿ ದೈಹಿಕ ರಚನೆ ವಿಚಾರದಲ್ಲಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಕೆಂಪು ಮಿಶ್ರಿತ ಅಂತ ಹೇಳ್ತೀವಿ. ಅಂದ್ರೆ
ಒಂದು ಗೋಧಿ ಬಣ್ಣ ಅಂತ ಹೇಳ್ತೀವಿ. ಅತಿ ಬಿಳುಪು ಇರಲ್ಲ, ಕಪ್ಪುನೂ ಇರಲ್ಲ, ಮುಖ ಚಹರೆ ಸುಂದರವಾಗಿರುತ್ತೆ, ಸ್ವಲ್ಪ ಅತಿ ಎತ್ತರನೂ ಇರಲ್ಲ, ಅತಿ ಕುಳ್ಳಕ್ಕೂ ಇರಲ್ಲ, ಚಿಕ್ಕದಾಗಿರುವಂಥದ್ದು ಮತ್ತು ದಟ್ಟವಾದ ಕೂದಲು 8ನೇ ತಾರೀಕು ಹುಟ್ಟಿದವ್ರಿಗಿರುತ್ತೆ. ಮತ್ತೆ ಒಂದು ಬ್ಯೂಟಿಫುಲ್ ಐಸ್ ಅಂತ ಹೇಳ್ತೀವಿ, ಮತ್ತೆ ಹುಬ್ಬು ಅಂತ ಏನ್ ಹೇಳ್ತೀವಿ, ಆ ಹುಬ್ಬು ಸ್ವಲ್ಪ ದಪ್ಪದಾಗಿರುವಂತ ಒಂದು ಇರುತ್ತೆ. ಮತ್ತೆ ಅವರ ಮಾತಿನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅಂದ್ರೆ ಒಂದು ಇರುವಂತ ಒಂದು ಚಾಕುಚಕ್ಯತೆ ಎಕ್ಸ್ಪೀರಿಯನ್ಸು, ಅದ್ರ ಜೊತೆಯಲ್ಲಿ ಒಂದು ಅನುಭವ ತುಂಬಾ ಇರುವಂತದ್ದು. ಮತ್ತೆ ಗುಣದಲ್ಲಿ ಇವರಿಗೆ ನೋಡೋದಾದ್ರೆ ತುಂಬಾ ಒಂದು ವಿಚಾರದಲ್ಲಿ ಅಳೆದು ತೂಗಿ ಮಾತಾಡುವಂತವ್ರು, ಕನಿಕರ ಇರುವಂತವ್ರು ತುಂಬಾ ಆಗಿರ್ತಾರೆ. ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಶ್ರಮಿಕರು ತುಂಬಾ, ಅಂದ್ರೆ ನಾಟ್ ಅ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ, ಹಾರ್ಡ್ ವರ್ಕ್, ಕಷ್ಟಪಟ್ಕೊಂಡು ಕೆಲಸ ಮಾಡುವಂಥದ್ದು, ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಆಗಿ ಕೆಲಸ ಮಾಡುವಂಥದ್ದು ಹೇಳ್ತೀವಿ. ಮತ್ತೆ ದೇಹದಲ್ಲಿ ಅಡಿಯಿಂದ ಮುಡಿವರೆಗೂ ಇರುವಂತ ಎಲ್ಲಾ ರಚನೆಗಳು ಸ್ವಲ್ಪ ಚೆನ್ನಾಗಿರುವಂಥದ್ದು, ಆದ್ರೆ ಇವರಿಗೆ ಸ್ವಲ್ಪ ಅಗಲವಾದ ಒಂದು ಭುಜಗಳ ಒಂದು ಪರಾಕ್ರಮ ಇವರಿಗೆ 8ನೇ ತಾರೀಕು ಹುಟ್ಟಿದವರಿಗೆ ಚೆನ್ನಾಗಿರುತ್ತೆ. ಆದ್ರೆ ಇವರಿಗೆ ಸ್ವಲ್ಪ ಕಾಲು ವಿಚಾರದಲ್ಲಿ ಒಂಥರ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ ಕಾಲಿನ ವಿಚಾರದಲ್ಲಿ, ಆದ್ರೆ ಭುಜ ಭಾಗ, ಹೊಟ್ಟೆ ಭಾಗ ತುಂಬಾ ಇರುತ್ತೆ, ಇದ್ರ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವರಿಗೆ ಏನೇ ಅಂದ್ರೆ ಈಗ ಪ್ರತಿಯೊಂದು ಸಂಖ್ಯೆಯವರಿಗೆ ಕೆಲವೊಂದು ಬಟ್ಟೆಗಳು ಇಷ್ಟ, ಇನ್ನೇನೋ ಒಂದು ವಸ್ತು ಇಷ್ಟ, ಈ ರೀತಿ ಆದ್ರೆ 8ನೇ ತಾರೀಕು ಅವರಿಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅಂದ್ರೆ ಕೆಲಸ ಕೊಟ್ಬಿಟ್ರೆ ಅವ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆ ವಿಚಾರದಲ್ಲಿ. ಅದಲ್ದಿರ ಇವರಿಗೆ ಒಂದು ನೀಟ್ ಆಗಿ ಕ್ಲೀನ್ ಆಗಿ ಏನಂತಂದ್ರೆ ಯಾವುದೇ ಒಂದು ಸ್ಟ್ರಕ್ಚರ್ ಆಗಿ ಆರ್ಗನೈಸ್ಡ್ ಆಗಿ ಕೆಲಸ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಮತ್ತೆ ಈ ಶ್ರಮಿಕ ವರ್ಗ, ಕಾರ್ಮಿಕ ವರ್ಗ 8ನೇ ತಾರೀಕು ಹುಟ್ಟಿದವರಿಗೆ ಸೂಚಿಸುತ್ತೆ. ಮತ್ತೆ ಇವರಿಗೆ ಯಾವುದೇ ರೀತಿ ಈ ನೀಲಿ ವರ್ಣ ಆಗಿರ್ಬೋದು, ಒಂದು ಹಸಿರು ಅಂದ್ರೆ ಬ್ಲೂ ಅಥವಾ ಗ್ರೀನ್ ಕಲರ್ ಇವರಿಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ಯಾವುದೇ ರೀತಿ ಬಣ್ಣಗಳು ಇವರಿಗೆ ಒಳ್ಳೆಯ ಒಂದು ಅವಕಾಶಗಳನ್ನ ತಂದು ಕೊಡುತ್ತೆ. ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂದು ಪ್ರತಿಯೊಂದು ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಯಾವ್ದಕ್ಕೂ ಇವರು ಎಲ್ಲಾನು ದರ್ಪವಾಗಿ ನಡ್ಕೊಳ್ಳೋದಕ್ಕಾಗಲ್ಲ, ಹಂಬಲ್ ಅಂತ ಹೇಳ್ತೀವಲ್ಲ, ಎಲ್ಲಾದ್ರಲ್ಲೂ ಅಡ್ಜಸ್ಟ್ಮೆಂಟ್ ಆಗಿ ಹೋಗುವಂಥದ್ದು, ಎಲ್ಲಾದ್ರಲ್ಲೂ ಸಹಿಸ್ಕೊಂಡು ಹೋಗುವಂಥದ್ದು, ಎಲ್ಲಾನು ಅನುಭವಿಸ್ಕೊಂಡು ಹೋಗುವಂಥದ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ನೋಡಿ ಪ್ರತಿಯೊಂದು ಸಂಖ್ಯೆಗೆ ಅದ್ರ ಆಕಾರ ನೋಡಿ, ನೀವು 9 ಬರೆದ್ರೆ ಒಂದು ಓಪನಿಂಗ್ ತರ ಇರುತ್ತೆ, 6 ಬರೆದ್ರೆ ಎಲ್ಲೋ ಒಂದು ಓಪನಿಂಗ್ ಇರುತ್ತೆ, 3 ಬರೆದ್ರೆ ಓಪನಿಂಗ್ ಇರುತ್ತೆ, 8 ಆದ್ರೆ ಅದು ಲೂಪ್ ತರ, ಇನ್ಫಿನಿಟಿ ಲೂಪ್ ಅಂತ ಹೇಳ್ತೀವಿ, ಅಲ್ಲೇ ಸುತ್ತಾ ಇರ್ತಾರೆ. ಆದ್ರೂ ಅದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಆ ಅಂಶಗಳಲ್ಲಿ ಇವರು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾನು ಸಹಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ರ ಜೀವನದಲ್ಲಿ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಒಂದು ಅದೃಷ್ಟದ ಬಣ್ಣ ಯಾವುದು ಮತ್ತೆ ಯಾವ ವಾರ ಇವರಿಗೆ ತುಂಬಾ ಶುಭವಾಗಿರುತ್ತೆ? ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಅದೃಷ್ಟದ ಒಂದು ಬಣ್ಣ ಅಂತ ನಾವು ತಗೊಂಡಾಗ ನೀಲಿ ಬಣ್ಣ ತುಂಬಾ ಚೆನ್ನಾಗುತ್ತೆ, ಮತ್ತು ಹಸಿರು ಬಣ್ಣ ತುಂಬಾ ಚೆನ್ನಾಗುತ್ತೆ. ಶನಿ ಅಂದ್ರೆ ಕಪ್ಪು ಅಂತ ಹೇಳ್ತಾರೆ, ಬಟ್ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಕಪ್ಪು ಬಣ್ಣನ ಯಾವುದೇ ಕಾರಣಕ್ಕೂ ಬಳಸಲೇಬೇಡಿ, ಕಪ್ಪು ನೆಗೆಟಿವ್ ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಮತ್ತೆ ಇವರಿಗೆ ಈ ಸಂಖ್ಯೆಗೆ ಅದೃಷ್ಟ ಒಂದು 8ನೇ ತಾರೀಕಿರೋರಿಗೆ 6% ಅದೃಷ್ಟ ತಂದು ಕೊಟ್ರೆ, 5 ಸಂಖ್ಯೆ 90% ಅದೃಷ್ಟ ತಂದು ಕೊಡುತ್ತೆ, 4 ಸಂಖ್ಯೆ ಒಂದು 50% ಅದೃಷ್ಟವನ್ನು ತಂದು ಕೊಡುವಂತ ಸಂಖ್ಯೆ ಆಗುತ್ತೆ. ಮತ್ತೆ ವಾರಗಳಲ್ಲಿ ನೋಡಿದಾಗ ಈ ಒಂದು 8ನೇ ತಾರೀಕು ಹುಟ್ಟಿದವರಿಗೆ ಶುಭ ವಾರ ಶುಕ್ರವಾರ ತುಂಬಾ ಶುಭವಾಗಿರುವಂತದ್ದು, ಬುಧವಾರ ಕೂಡ ಒಳ್ಳೇದಾಗಿರುತ್ತೆ, ಮತ್ತೆ ಶನಿವಾರ ಕೂಡ ಶ್ರೇಷ್ಠವಾಗಿರೋ ವಾರ ಅಂತ ಹೇಳ್ತೀವಿ. ಮತ್ತೆ ಯಾವುದೇ ಒಂದು ಶುಭ ಕೆಲಸ ಮಾಡಲು, ಹೊಸದಾಗಿ ಪ್ರಯೋಗ ಮಾಡಲು, ಈ ವಸ್ತು ವಾಹನ ಖರೀದಿ ಇತ್ಯಾದಿ ಈ ವಾರದ ಈ ದಿನದಲ್ಲಿ ಮಾಡಿದ್ರೆ ತುಂಬಾ ಅಂತ ಹೇಳ್ತೀವಿ. ಮತ್ತೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತುಂಬಾ ವಿಶೇಷ ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿ ಹಾರ್ಡ್ ವರ್ಕ್ ಅನ್ನ ಬೇಗ ಚೂಸ್ ಮಾಡ್ಕೊಂತಾರೆ, ಸ್ಮಾರ್ಟ್ ವರ್ಕ್ ಬದಲು ಕಷ್ಟದ ಕೆಲಸನ ಬೇಗ ಚೂಸ್ ಮಾಡ್ಕೊಂತಾರೆ, ಅಂದ್ರೆ ಕಷ್ಟದ ಕೆಲಸನ ಆಯ್ದುಕೊಳ್ತಾರೆ. ಮತ್ತೆ ಪ್ರತಿಯೊಂದಕ್ಕೂ ಕೂಡ ಪರ್ಫೆಕ್ಷನಿಸ್ಟ್ ಆಗಿ ಕೆಲಸ ಮುಗಿಸ್ಕೊಂಡು ಅದಕ್ಕೆ ಒಂದು ಸೂಕ್ಷ್ಮ ದೃಷ್ಟಿ ಅನ್ನೋದು ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವರಿಗೆ ಸಂಪತ್ತು, ಖ್ಯಾತಿ, ಗೌರವ ಈ 3 ಅಂಶಗಳಂತ ಏನ್ ಹೇಳ್ತೀವಲ್ಲ, ಇದು ಸ್ವಲ್ಪ ತಡವಾಗಿ ಬರುತ್ತೆ. ಏನಂತಂದ್ರೆ ಇವರಿಗೆ ಒಂದು ಮೆಚುರಿಟಿ ಏಜ್ ಅಂದ್ರೆ 36 ವರ್ಷದ ನಂತರ ಇವರಿಗೆ ಸಿಗುವಂತದ್ದು. ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೃಷ್ಟದ ದೇವತೆ ಅಂತ ನಾವೇನ್ ಹೇಳ್ತೀವಿ, ಇವರಿಗೆ ತುಂಬಾ ಚೆನ್ನಾಗಿ ಆಗ್ಬರುವಂತದ್ದು, ಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಆಗ್ಬರ್ತಾರೆ. ಮತ್ತೆ ಇವರಿಗೆ ಯಾವುದೇ ಒಂದು ವಿಚಾರದಲ್ಲಿ ಜೀವನದಲ್ಲಿ ಕತೆ, ಕಾದಂಬರಿ ಈ ತರ ಹೇಳಿದ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಜಾಸ್ತಿ. ಅಂದ್ರೆ ಅಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಏನ್ ನಡೆಯುತ್ತೆ ಆ ವಿಚಾರದಲ್ಲಿ ಮಾಡುವಂತದ್ದು, ಅಂದ್ರೆ ಕಣ್ಣು ಮುಂದೆ ಏನ್ ನಡೆಯುತ್ತೆ ಅದನ್ನ ನಂಬುವಂತದ್ದು. ಹೀಗಾಯ್ತು ಆಗೋಯ್ತು, ಸೊ ಈ ತರ ಕತೆಗಳನ್ನ ಹೇಳಿದ್ರೆ, ಅಂದ್ರೆ ಬೇರೆ ಯಾರೋ ಬಂದು ಹೇಳಿದ್ರೆ ಇವ್ರು ಅದ್ಯಾವ್ದನ್ನು ನಂಬಲ್ಲ. ಆಮೇಲೆ ಅವರ ಒಂದು ಬಾಹುಬಲದಲ್ಲಿ, ಅಂದ್ರೆ ದೇ ಬಿಲೀವ್ ಇನ್ ದೇರ್ ಓನ್ ಎಫರ್ಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಂಬಿಕೆ ಜಾಸ್ತಿ ಇಟ್ಕೊಳ್ಳುವಂತವ್ರು. ಮತ್ತೆ ಇವರು ಯಾವುದೇ ರೀತಿ ಪ್ರತಿಯೊಂದು ಹಾರ್ಡ್ ವರ್ಕ್, ಉದಾಹರಣೆಗೆ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳ ಒಂದು ಸಂಖ್ಯೆ 8, 17ನೇ ತಾರೀಕು ಕೊಟ್ಟಿರುವಂತದ್ದು ಮೋದಿ ಅವರ ಸಂಖ್ಯೆ. ಅವ್ರು ನೋಡಿ ಎಷ್ಟೊಂದು ಹಾರ್ಡ್ ವರ್ಕ್ ಆಯ್ತು,
ಮೋದಿಯವರು ಆಗ್ಬೇಕಂದ್ರೆ 51 ವರ್ಷ ಬೇಕಾಯ್ತು. ಅಂದ್ರೆ ಅವರು ಅದಕ್ಕಿಂತ ಮುಂಚೆ ಅವರ ಒಂದು ರೆಕಗ್ನೈಸೇಷನ್ ಇರ್ಲಿಲ್ಲ. ಅಂದ್ರೆ ಈ ಓಲ್ಡ್ ಏಜ್ ಅಂದ್ರೆ 36 ವರ್ಷದ ನಂತರ ಅವ್ರ ಶ್ರಮ, ಅವರ ಒಂದು ಚಾಕುಚಕ್ಯತೆ ಮತ್ತು ಅವರ ಒಂದು ಕಾರ್ಯಶೈಲಿ. ಅದೇ ರೀತಿ 8ನೇ ತಾರೀಕು ಹುಟ್ಟಿದವರಿಗೆ ಒಂದು ಸ್ಟ್ರಾಟಜಿಕ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡು ಕಷ್ಟ ಪಟ್ಕೊಂಡು ಆರ್ಗನೈಸ್ಡ್ ಆಗಿರಕ್ಕೆ ತುಂಬಾ ಚೆನ್ನಾಗಿದಾಗುತ್ತೆ. ಯಾವುದೇ ಕೆಲಸಗಳು ಬೇಗ ಆಗೋದಿಲ್ಲ. ಏನಾಗುತ್ತೆ, ನಿಧಾನವೇ ಪ್ರಧಾನ ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಪಾಲಿಸಿಯಲ್ಲಿ ಇವರಿಗೆ ತುಂಬಾ ಒಳ್ಳೇದಾಗುತ್ತೆ. ಇವ್ರೇನಾದ್ರು ಅರ್ಜೆಂಟ್ ಮಾಡಿ ಕೆಲಸ ಮುಗಿಸ್ಕೊಳಕ್ ಹೋದ್ರೆ ಇವ್ರಿಗೆ ಏನೋ ಎಡವಟ್ಟುಗಳಾಗುತ್ತೆ ಅಥವಾ ಕೆಲಸ ಕೆಡುತ್ತೆ. ಆ ರೀತಿ ಈಗ ಕೆಲವೊಂದೊಬ್ರು ಹೇಳ್ತಾರೆ ನಾವು ಬೇಗ ಕೆಲಸ ಮುಗಿಸ್ಕೊಂಡು ಬರೋಣ ಅಂತ. ಬಟ್ 8ನೇ ತಾರೀಕು ಹುಟ್ಟಿದವರಿಗೆ ತುಂಬಾ ಇದಾಗುತ್ತೆ, ಸಮಸ್ಯೆ ಆಗುತ್ತೆ. ಅದೃಷ್ಟದ ದಿಕ್ಕು ಅಂತ ತಗೊಂಡಾಗ ಇವರಿಗೆ ಪಶ್ಚಿಮ ದಿಕ್ಕು ಒಳ್ಳೇದಾಗುತ್ತೆ. ಅದ್ರ ಜೊತೆನಲ್ಲಿ ಉತ್ತರ ದಿಕ್ಕು ಕೂಡ ಚೆನ್ನಾಗಿರುತ್ತೆ. ವಾಸ್ತು ಪ್ರಕಾರದಲ್ಲಿ ನೋಡಿದ್ರೆ 8ನೇ ತಾರೀಕು 8, 17, 26 ಹುಟ್ಟಿದವರು ಈ ಒಂದು ಈ ದಿಕ್ಕಿನಲ್ಲಿ ಹೊಸ ಪ್ರಾಪರ್ಟಿ, ಓಪನ್ ಪ್ಲಾಟ್, ಅಪಾರ್ಟ್ಮೆಂಟು, ಸೊ ಈ ರೀತಿ ತಗೊಂಡು ಮನೆ ಕಟ್ಟಿಸಿದಾಗ, ಈ ದಿಕ್ಕಿನೆಡೆಗೆ ತಗೊಂಡಾಗ ಒಂದು ಒಳ್ಳೆಯ ಜಾಗ ಒಲ್ದು ಬರುವಂತದ್ದು, ಅದರಿಂದ ಏಳಿಗೆ ಕೂಡ ಆಗುವಂಥದ್ದು. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನೇನೆಲ್ಲ ಸೂಚನೆಗಳು ಇದೆ ಅಂತ ಹೇಳಿ. ನೋಡಿ, 8 ಅಂದ್ರೆ 8ರ ಅಧಿಪತಿ ಶನೇಶ್ವರ ಗ್ರಹರು. ಶನೇಶ್ವರ ಅಂತಂದ್ರೆ ಏನ್ ಹೇಳ್ತಾರೆ, ತುಂಬಾ ಜನ ಭಯ ಪಟ್ಕೊಂತಾರೆ. ಯಾಕಂದ್ರೆ ಅದಕ್ಕೆ ಕೆಲವರು ಶನಿ ಗ್ರಹ ಅಂತಾರೆ, ಇದ್ರ ಗ್ರಹ ಅಂತ ಹೇಳ್ತಾರೆ. ಬಟ್ ಅದರ ಪ್ರಾಪರ್ ಪ್ರೊನೌನ್ಸಿಯೇಷನ್ ಶನೇಶ್ವರ. ಶನೇಶ್ವರ ಅಂದ್ರೆ ನಿಧಾನವಾಗಿ ಮಂದಗತಿಯಲ್ಲಿ ಸಾಗುವಂತವ್ರು ಅಂತ ಹೇಳ್ತೀವಿ. ಹೇಗೆ ಚಂದ್ರಗ್ರಹ 2.5 ದಿನಕ್ಕೆ ಒಂದು ರಾಶಿ ಪ್ರಯಾಣ ಮಾಡಿದ್ರೆ, ಶನಿ ಗ್ರಹ 2.5 ವರ್ಷಕ್ಕೆ ಒಂದು ರಾಶಿ ಪ್ರಯಾಣ ಮಾಡ್ತಾರೆ. ಅದಕ್ಕೆ ನೋಡಿ, ಶನೇಶ್ವರ ಗ್ರಹದ ವಿಚಾರವಾಗಿ ಬಹಳಷ್ಟು ಅಪನಂಬಿಕೆಗಳು, ಬಹಳಷ್ಟು ಅಡೆತಡೆಗಳು. ಶನೇಶ್ವರ ಭಗವಾನ್ ಒಂದು 7.5 ಪ್ರಾರಂಭ ಆದ್ರೆ ಜನ್ಮ ಶನಿ ಬರುತ್ತೆ, ಅರ್ಧಾಷ್ಟಮ ಶನಿ ಬರುತ್ತೆ, ಪಂಚಮ ಶನಿ ಬರುತ್ತೆ, ಅಷ್ಟಮ ಶನಿ ಬರುತ್ತೆ, ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಶನಿಯ 7.5 ಬರುತ್ತೆ ಮತ್ತು ಶನಿಯ ದಶಾಭುಕ್ತಿಗಳು ಬರುತ್ತೆ. ಇಷ್ಟೆಲ್ಲಾ ವಿಚಾರಗಳು ಬಂದ್ರು ಕೂಡ ಈ ತಾರೀಕು ಹುಟ್ಟದವರಲ್ಲಿ 8, 17, 26 ಹುಟ್ಟದವರಲ್ಲಿ ಮೂಲ ಜಾತಕದಲ್ಲಿ ಶನೇಶ್ವರ ಗ್ರಹರು ಚೆನ್ನಾಗಿದ್ರೆ, ಉಚ್ಚ ಸ್ಥಿತಿಯಲ್ಲಿದ್ರೆ, ಸ್ವಕ್ಷೇತ್ರದಲ್ಲಿದ್ರೆ, ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ಪ್ರತಿಯೊಂದು, ಅದಕ್ಕೆ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂತಂದ್ರೆ ಸಂಖ್ಯಾಶಾಸ್ತ್ರ ಅಲ್ದಿರ ಜಾತಕ ಪರಿಶೀಲನೆ ಬಹಳ ಮುಖ್ಯವಾಗಿರುವಂತದ್ದು. ಯಾರು ಈ ಕಾರ್ಯಕ್ರಮ ನೋಡ್ತಿದ್ರೆ ನಿಮ್ಮ ಜಾತಕದಲ್ಲಿ 8, 17, 26 ಹುಟ್ಟದವರು ಶನೇಶ್ವರರು ಮಕರದಲ್ಲಿದ್ರೆ, ಕುಂಭದಲ್ಲಿದ್ರೆ, ತುಲಾ ರಾಶಿಯಲ್ಲಿದ್ರೆ ಯಾವುದೇ ರೀತಿ ನೆಗೆಟಿವ್ ಅಪ್ಲೈ ಆಗೋದಿಲ್ಲ. ಬೇರೆ ಈ ಒಂದು ರಾಶಿ ಅಲ್ದಿರ ನೆಗೆಟಿವ್ ಕ್ಷೇತ್ರದಲ್ಲಿ, ಉದಾಹರಣೆಗೆ ಮೇಷರಾಶಿಯಲ್ಲಿ ಶನೇಶ್ವರರಿದ್ದಾಗ, ಸಿಂಹ ರಾಶಿಯಲ್ಲಿದ್ದಾಗ ಅಥವಾ ವೃಶ್ಚಿಕ ರಾಶಿಯಲ್ಲಿ ಶನೇಶ್ವರರಿದ್ದಾಗ ನೆಗೆಟಿವ್ ಫಲಗಳನ್ನು ನೋಡಬಹುದು. ಸೊ ಈ ವಿಚಾರದಲ್ಲಿ ಶನೇಶ್ವರರ ಪ್ರಭಾವ ತುಂಬಾ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಇವರ ವಿಚಾರದಲ್ಲಿ ಇವರ ಒಂದು ಸಾಂಸಾರಿಕ ಜೀವನ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ನಿಧಾನ ಮದುವೆ, ಮತ್ತೆ ನಿಧಾನ ಸೆಟ್ಲ್ ಆಗುವಂಥದ್ದು, ನಿಧಾನ ಮಕ್ಕಳಾಗುವಂಥದ್ದು ಅಂತ ಹೇಳ್ತೀವಿ. ಆಮೇಲೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಷ್ಟಪಟ್ಟು ಶ್ರಮ ವಹಿಸಿ ದುಡಿಯುವಂತವರು. ಆದ್ರೆ ಸ್ವಲ್ಪ ಜಾಯಿಂಟ್ ಪೇನ್ಸು ಮತ್ತೆ ಕಾಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಮತ್ತೆ ಈ ಜಾಸ್ತಿ ಇವರಿಗೆ ಇರುವಂತದ್ದು ಪಿತ್ತಕೋಶ ಸಮಸ್ಯೆಗಳು, ಅಂದ್ರೆ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಆಗುವಂತದ್ದು, ಆ ರೀತಿ ಸ್ವಲ್ಪ ನೋಡ್ತೀವಿ. ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಚರ್ಮ ರೋಗಗಳು ಕೂಡ ಇವರಿಗೆ ಆಗುತ್ತೆ. ಆದಷ್ಟು ಇವರ ಬಾಡಿನಲ್ಲಿ ಬೋನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ, ಅಂದ್ರೆ ಒಂದು ಸ್ನಾಯು ಸೆಳೆತಗಳು ತುಂಬಾ ಜಾಸ್ತಿ ಆಗುವಂಥದ್ದು. ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಇವ್ರು ಯಾವುದೇ ರೀತಿ ಇವರಿಗೆ ಇವ್ರು ಕರ್ಮ ಬಿಲೀವರ್ ಅಂತ ಹೇಳ್ಬೋದು. ಅಂದ್ರೆ ಇವ್ರು ಕಷ್ಟಪಟ್ಟು ದುಡಿದ್ರೆ ಅದ್ರ ಬಗ್ಗೆ ಇವ್ರು ಮಾಡಿರುವಂತ ಕರ್ಮಗಳು, ಅಂದ್ರೆ ಇವ್ರು ಮಾಡುವಂತ ಕೆಲಸಗಳ ಮೇಲೆ ಇವರಿಗೆ ನಂಬಿಕೆ ಜಾಸ್ತಿ ಇರುತ್ತೆ. ಇವ್ರು ಯಾವ ತರ ಅಂತಂದ್ರೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ದುಡಿದು ತಿಂತಾ ಇರುವಂತದ್ದು ಒಂದು ತೃಪ್ತಿ ಭಾವನೆ ಇರುತ್ತೆ. ಆದ್ರೆ ಎಲ್ಲರೂ ಇವ್ರು ಸುತ್ತ ಇರುವಂತವ್ರು ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂತವ್ರು, ಮತ್ತೆ ಇನ್ನೇನೋ ಒಂದು ಸಮಸ್ಯೆಗಳನ್ನ ತಂದೊಡ್ಡುವಂತವ್ರು, ಅಥವಾ ಇವರಿಗೆ ಕಣ್ಣಿಗೆ ಕಾಣ್ದಿರಂಗೆ ಇವರಿಗೆ ಇರುವಂತ ಮನೆಯವರಾಗಿರ್ಬೋದು, ಅವ್ರ ಸುತ್ತಲಿನವರಾಗಿರ್ಬೋದು, ಅವರೇ ಶತ್ರುಗಳಾಗಿರ್ತಾರೆ. ಅದನ್ನ ಕಂಡಿಡ್ಕೊಂಡು ಮುಂದುವರಿಯಷ್ಟಿಗೆ ಸ್ವಲ್ಪ ಅರ್ಧ ಜೀವನ ಮುಗ್ದೋಗಿರುತ್ತೆ. ಅದಕ್ಕೆ ನಾವ್ ಹೇಳಿದ್ದು 36 ವರ್ಷದ ನಂತರನೇ ಇವರಿಗೆ ನಿಧಾನವಾಗಿ ಪ್ರಧಾನವಾಗಿ ಮುಂದುವರಿತಾರೆ ಈ ಒಂದು ಸಂಖ್ಯೆದವರು ಅಂತ ಹೇಳ್ತಾರೆ. ಗುರುಜಿ, ಇನ್ನು ಕೊನೆಯದಾಗಿ ಕೇತು ಗ್ರಹಾನುಸಾರವಾಗಿ ಯಾವೆಲ್ಲ ಫಲಗಳನ್ನ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಪಡ್ಕೊಳ್ತಾರೆ? ಇದರಲ್ಲಿ ರಾಹುಕೇತು ಆಗಿರ್ಬೋದು, 8ನೇ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಶನಿಯ ಪ್ರಭಾವ ಜಾಸ್ತಿ ಇರುವಂತದ್ದು. ಸೊ ನಾವೇನ್ ಹೇಳ್ತೀವಿ ಇಲ್ಲಿ ಏನಂತಂದ್ರೆ, ಈ ಒಂದು ಶನೇಶ್ವರ ಅಂತಂದ್ರೆ ದೇ ವಿಲ್ ಬಿಲೀವ್ ಇನ್ ದ ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ. ಸೊ ಇವರು ಒಂದು ಕಾರ್ಮಿಕ ವರ್ಗವನ್ನು ಸೂಚಿಸುತ್ತೆ, ಹಾರ್ಡ್ ವರ್ಕ್ ನ ಸೂಚಿಸುತ್ತೆ. ಯಾರು ಕಷ್ಟಪಟ್ಟ ಮೇಲೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ಲೇಬೇಕು. ಸೊ ಯಾರ್ಯಾರ ಜಾತಕದಲ್ಲಿ ಶನೇಶ್ವರರು ತುಂಬಾ ಚೆನ್ನಾಗಿರ್ತಾರೆ, ಒಳ್ಳೆ ಫಲಗಳು ಸಿಗುತ್ತೆ. ವಿಶೇಷವಾಗಿ ಯಾರಾದ್ರೂ ಸ್ತ್ರೀಯರು ಈ ಸಂಖ್ಯೆಯಲ್ಲಿ ಹುಟ್ಟಿದಾಗ 8, 17, 26 ಅವ್ರ ಲೈಫ್ ಸ್ವಲ್ಪ ಸ್ಟ್ರಗಲ್ಸ್ ಇಂದ ಕೂಡಿರುವಂತದ್ದು. ಮದುವೆ ಆದ್ಮೇಲೂ ಕೂಡ ಸ್ವಲ್ಪ ಸ್ಟ್ರಗಲ್ಸ್ ಇಂದ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಪಡೆದುಕೊಳ್ಳುವಂಥದ್ದು ಅಂತ ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಯಾರಾದ್ರೂ ಈ ಒಂದು ತಾರೀಕಲ್ಲಿ ಹುಟ್ಟಿದವರು ಅಷ್ಟು ಸಾಮಾನ್ಯವಾಗಿ ಯಾರ ಅಂಡರ್ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ.
ಓನ್ ಆಗಿ ಮಾಡ್ಬೇಕಂತಾರೆ ಬಿಸ್ನೆಸ್ ವಿಚಾರವಾಗಿ. ಆದ್ರೆ ಕೆಳ ಹಂತದ ಕೆಲಸಗಾರರು ಅಂದ್ರೆ ಈ ಒಂದು ಕಾರ್ಮಿಕ ವರ್ಗದವರು, ಒಂದು ಗ್ರೂಪ್ ಡಿ ವರ್ಕರ್ಸು, ಲೇಬರ್ ಕ್ಲಾಸ್ ಪೀಪಲ್ ನ ಸೂಚಿಸುತ್ತೆ. ಅಂದ್ರೆ ಅವ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರು ಕಷ್ಟಪಟ್ಟದಕ್ಕೆ ಅವ್ರಿಗೆ ಒಂದು ಒಳ್ಳೆ ತಕ್ಕ ಪ್ರತಿಫಲ ಸಿಗುತ್ತೆ. ಓವರಾಲ್ ಆಗಿ ಏನಂದ್ರೆ ಇವ್ರಿಗೆ ಪೇಷನ್ಸು, ಒಂದು ವೇಟಿಂಗ್ ಪೀರಿಯಡ್ ಎಷ್ಟು ಹೆಚ್ಚಾಗುತ್ತೆ ಇವ್ರ ಲೈಫಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಇವ್ರು ಎಚ್ಚರಿಕೆಯಿಂದ ಇರಬೇಕಾಗಿರುವಂತದ್ದು ಕಣ್ಣು ದೃಷ್ಟಿ ಆಗಿರ್ಬೋದು, ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ನಂಬಿಕೆ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಈ 8, 17, 26 ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಒಂದು ಭವಿಷ್ಯದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಅವರ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನ ನೀಡಿದ್ದೀರಾ ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.